ನಮಸ್ಕಾರ ಸ್ನೇಹಿತರೆ, ವಾಯ್ಸ್ ಆಫ್ ಕ್ರಿಶ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ನೀವು ನಿಮ್ಮ ಸ್ವಂತ ಭೂಮಿ ಅಥವಾ ನಿವೇಶನ ಖರೀದಿಸುವ ಕನಸು ಕಾಣ್ತಿದ್ದೀರಾ? ಹೌದಾದ್ರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೆ ನೀವಿನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಭೂಮಿ ಖರೀದಿ ಮಾಡುವುದು ಅಂದ್ರೆ ಚಿಕ್ಕ ವಿಷಯವಲ್ಲ. ಸರಿಯಾದ ಮಾಹಿತಿ ಇಲ್ಲದೆ ಮುಂದುವರೆದರೆ ಕಷ್ಟಕ್ಕೆ ಸಿಲುಕಬಹುದು. ಜೊತೆಗೆ ಲಕ್ಷಾಂತರ ರೂಪಾಯಿ ನಷ್ಟ ಆಗಬಹುದು. ಹಾಗಾಗಿ ನೀವು ಭೂಮಿ ಖರೀದಿಸುವ ಮೊದಲು 6 ಪ್ರಮುಖ ದಾಖಲೆಗಳ ಬಗ್ಗೆ ನೀವು ತಿಳ್ಕೊಂಡಿರಬೇಕು. ಮೊದಲನೆಯದಾಗಿ ಶೀರ್ಷಿಕೆ ಒಪ್ಪಂದ ಅಥವಾ ಹಕ್ಕುಪತ್ರ. ಇದು ಆಸ್ತಿಯ ಮಾಲೀಕತ್ವವನ್ನು ಹೇಳುತ್ತೆ. ಅಂದ್ರೆ ನೀವು ಯಾರಿಂದ ಭೂಮಿ ಖರೀದಿಸುತ್ತಿದ್ದೀರೋ ಅವರಿಗೆ ಆ ಭೂಮಿ ಹೇಗೆ ಬಂತು, ಆನುವಂಶಿಕವಾಗಿ ಬಂದಿದ್ಯಾ ಅಥವಾ ಅವರು ಖರೀದಿಸಿದ್ದಾರಾ? ಈ ಎಲ್ಲ ದಾಖಲೆಗಳಿಲ್ಲದೆ ನೀವು ಭೂಮಿಯನ್ನು ಖರೀದಿಸಬೇಡಿ. ಯಾಕಂದ್ರೆ ಇದು ಆಸ್ತಿಯ ನಿಜವಾದ ಹಕ್ಕುದಾರರನ್ನು ಖಚಿತಪಡಿಸುತ್ತದೆ. ಎರಡನೆಯದಾಗಿ ಲೋನ್ ಕ್ಲಿಯರೆನ್ಸ್. ನೀವು ಖರೀದಿಸುವ ಭೂಮಿಯ ಮೇಲೆ ಯಾವುದೇ ಬ್ಯಾಂಕ್ ಸಾಲ ಇಲ್ಲ ಅನ್ನೋದನ್ನು ಮೊದಲು ಖಚಿತಪಡಿಸಿಕೊಳ್ಳಿ. ಮೂರನೆಯದು ನಾನ್ ಅಬ್ಜೆಕ್ಷನ್ ಸರ್ಟಿಫಿಕೇಟ್. ಆಸ್ತಿ ಮಾರುವವರು ನಾನ್ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅನ್ನು ಕೊಡಬೇಕು. ಇದರರ್ಥ ಆ ಭೂಮಿ ಯಾವುದೇ ವಿವಾದಕ್ಕೆ ಒಳಪಟ್ಟಿಲ್ಲ ಅಂತ. ಯಾರಿಗಾದ್ರೂ ಆಸ್ತಿಯ ಮೇಲೆ ಒಬ್ಜೆಕ್ಷನ್ ಇದ್ರೆ ಅದನ್ನು ಖರೀದಿಯ ಸಮಯದಲ್ಲಿ ಮಾತ್ರ ಹೇಳಬೇಕು. NOC ಇಲ್ಲದೆ ಭೂಮಿ ಖರೀದಿಸಿದ್ರೆ ನೀವು ಸಮಸ್ಯೆಗೆ ಸಿಲುಕಬಹುದು. ನಾಲ್ಕನೆಯದಾಗಿ ಮಾರಾಟ ಪತ್ರ ಅಥವಾ ಕ್ರಯ ಪತ್ರ. ಇದು ಆಸ್ತಿಯ ಮಾಲೀಕತ್ವ ನಿಮ್ಮ ಹೆಸರಿಗೆ ಬದಲಾಗಿದ್ದನ್ನು ತೋರಿಸುತ್ತದೆ. ಇದನ್ನು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಕಡ್ಡಾಯವಾಗಿ ನೋಂದಾಯಿಸಬೇಕು. ಇದು ನಿಮ್ಮ ಮಾಲೀಕತ್ವವನ್ನು ಖಚಿತಪಡಿಸುತ್ತದೆ. ಐದನೆಯದು ಜಮಾಬಂದಿ ರಿಸಿಪ್ಟ್ ಅಥವಾ ರೆವಿನ್ಯೂ ರೆಕಾರ್ಡ್ಸ್. ಇದು ಗ್ರಾಮ ಪಂಚಾಯತ್ ಅಥವಾ ಮುನ್ಸಿಪಲ್ ಕಾರ್ಪೊರೇಷನ್ ದಾಖಲಿಸಿದ ಭೂ ದಾಖಲೆ. ಇದು ಭೂ ಅಕ್ರಮಗಳು ಮತ್ತು ಭೂಮಿಯ ಸ್ಥಿತಿಯ ಬಗ್ಗೆ ಮಾಹಿತಿ ನೀಡುತ್ತದೆ. ಕೊನೆಯದಾಗಿ ಕ್ಯಾಶ್ ನಂಬರ್ ರಿಸಿಪ್ಟ್ ಅಥವಾ ಟ್ಯಾಕ್ಸ್ ಪೇಮೆಂಟ್ ರಿಸಿಪ್ಟ್. ಇದನ್ನು ಭೂಮಿ ನೋಂದಾಯಿಸಿದ ನಂತರ ಸಲ್ಲಿಸಬೇಕು. ಇದು ಭೂಮಿ ಮೌಲ್ಯವನ್ನು ತೋರಿಸುತ್ತದೆ ಮತ್ತು ಭೂಮಿಯ ಮೇಲೆ ಯಾವುದೇ ಸಾಲ ಇಲ್ಲ ಎಂಬುದಕ್ಕೆ ಪುರಾವೆಯಾಗಿರುತ್ತದೆ. ಜೊತೆಗೆ ತೆರಿಗೆಯನ್ನ ನಿಯಮಿತವಾಗಿ ಪಾವತಿಸಲಾಗಿದೆಯಾ ಅಂತ ತಿಳಿಯಲು ಇದು ಸಹಾಯ ಮಾಡುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಭೂಮಿ ಖರೀದಿ ಅನ್ನೋದು ಒಂದು ದೊಡ್ಡ ನಿರ್ಧಾರ. ಈ 6 ಪ್ರಮುಖ ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಿದರೆ ನೀವು ಆರ್ಥಿಕ ನಷ್ಟದಿಂದ ತಪ್ಪಿಸಿಕೊಳ್ಳಬಹುದು ಮತ್ತು ನಿಮ್ಮ ಹೂಡಿಕೆಯನ್ನು ಸುರಕ್ಷಿತವಾಗಿರಿಸಬಹುದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.